ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ರಾಕೇಶ್ ಅವರು ಬದುಕಿದ್ರು. ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿ 2013ರಿಂದ 2018ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿನೂ ಕೂಡ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂಥ ಒಂದು ಸಂದರ್ಭವೂ ಕೂಡ ಬರಲೇ ಇಲ್ಲ. ಆದರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಿಜವಲ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು. ಅವ್ರ ಅಪ್ಪಂಗೆ ಈ ರೀತಿ ಒಂದು ತಲೆ ತೆಗೆಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನ್ಸೋಕ್ಕೆ ಶುರುವಾಗಿದೆ. ಯಾಕಂದರೆ ಅವರು ಇಷ್ಟು ಅವರ ಅಧಿಕಾರಾವಧಿಯಲ್ಲಿ ರಾಕೇಶು ರಾಜಕಾರಣನೂ ನೋಡ್ಕೊಳ್ತಾ ಇದ್ರು, ಆದರೆ ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತರುವಂಥ, ಅವ್ರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರಲಿಲ್ಲ. ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂಥ ಒಂದು ಪರಿಸ್ಥಿತಿನ ತಂದುಕೊಂಡಿರಲಿಲ್ಲ. ಆದರೆ ಮೆಡಿಕಲ್ ಡಿಗ್ರಿ MBBS ಓದಿರುವಂತಹ ಯತೀಂದ್ರ ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ಕೂಡ ತಲೆ ತೆಗೆಸುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು. ರಾಕೇಶಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗಲಿಲ್ಲ. ಆದರೆ ಯತೀಂದ್ರ ಆಗಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ಗಳು ಮಾಡೋಕ್ಕೆ ಹೋದರು. ಆ ಲ್ಯಾಬಿಗೂ ಅದಕ್ಕೋಸ್ಕರ ಅವರ ಕಂಪ್ನಿಗೋಸ್ಕರವಾಗಿ BDAದು 100 ಕೋಟಿ ರೂಪಾಯಿದು ಸೈಟ್ ತೊಗೊಂಡು ಆವಾಗಲೂ ಕೂಡ ಅವ್ರ ಅಪ್ಪಂಗೆ ಕೆಟ್ಟ ಹೆಸರು ತೊಗೊಂಬಂದಿದ್ದು ಇದೇ ಯತೀಂದ್ರ. ಇವತ್ತು ರಾಕೇಶ್ ಅಂತೂ ಇಲ್ಲ, ಯತೀಂದ್ರ ಅಂತೂ ಎಲ್ಲ ಟ್ರಾನ್ಸ್ಫರ್ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇವತ್ತು ಹೆಂಗಾಗಿದೆ ಅಂತಂದರೆ, ಈ GSTನಲ್ಲಿ SGST ಅಂತ ಒಂದಿದೆ, ಅದು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಅಂತೇಳಿ ಹೇಳ್ಬಿಟ್ಟು, ಅದಿವತ್ತು SGST ಹೆಂಗಾಗಿದೆ ಅಂತಂದರೆ ಸಿದ್ದರಾಮಯ್ಯ ಗೂಡ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಆಗಿದೆ ರಾಜ್ಯ ಮಟ್ಟದಲ್ಲಿ. ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದರೆ YST ಅಂತೇಳಿ ಹೇಳ್ಬಿಟ್ಟು ಯತೀಂದ್ರ ಸೇಲ್ಸ್ ಟ್ಯಾಕ್ಸ್. ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನು ನಡೆಸ್ತಾ ಇರುವಂಥದ್ದು ಯತೀಂದ್ರ. ಅವರ ಅಪ್ಪಂಗೂ ಕೆಟ್ಟ ಹೆಸರು ತೊಗೊಂಬರ್ತಾ ಇದ್ದಾರೆ. ಆದರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಯತೀಂದ್ರ ಅವರು ಯಾರಿಗೋಸ್ಕರ ಮಾಡ್ತಿದ್ದೀರಿ? ಎಲ್ಲ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಫಾರ್ಮ್ ಹೌಸ್ ಇದೆ, ಹೊಸ ಮನೆಯೂ ಕಟ್ಟಿದ್ದೀರಿ, ನಿಮ್ಮ ಅಣ್ಣನ ಮಗನಿಗೆ ನಿಮ್ಮ ಅತ್ತಿಗೆನೂ ಕೂಡ ಮಾಡಿಟ್ಟಿದ್ದಾರೆ. ಯಾರಿಗೋಸ್ಕರ ಮಾಡ್ತಾಯಿದ್ದೀರಿ ಯತೀಂದ್ರ? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋವಂಥದ್ದು ಬಿಟ್ಟು ಇಡೀ ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಿಸ್ಕೊಳ್ಳೋ ಲೆವೆಲ್ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ದೀರಿ.